ನಾನೀಗ ಹೇಳಲಿಕ್ಕೆ ಹೊರಟಿರೋದು ಒಂದು ಪುಟ್ಟ ಹಕ್ಕಿಯ ಕತೆ. ಒಂದು ಚಳಿ ಬೀಳುವ ಪ್ರದೇಶದಲ್ಲಿ ಒಂದು ಹಕ್ಕಿಯ ಬಳಗ ವಾಸ ಮಾಡ್ತಿರ್ತದೆ. ಇನ್ನೇನು ಚಳಿಗಾಲ ಆರಂಭ ಆಗ್ತದೆ, ಹಿಮ ಬೀಳಕ್ಕೆ ಶುರುವಾಗ್ತದೆ ಅನ್ನೋ ಟೈಮಲ್ಲಿ ಆ ಹಕ್ಕಿಯ ಬಳಗಕ್ಕೆ ಅದು ಗೊತ್ತಾಗ್ತದೆ, ನಾವು ಈ ಪ್ರದೇಶವನ್ನ ಬಿಟ್ಟು ಎಲ್ಲಾದ್ರೂ ಬಿಸಿ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಅವೆಲ್ಲವೂ ತೀರ್ಮಾನ ಮಾಡ್ತದೆ. ಆ ಹಕ್ಕಿಗಳ ಗುಂಪಿನಲ್ಲಿ ಒಂದು ಸಣ್ಣ ಹಕ್ಕಿ ಇರ್ತದೆ, ಅದು ಮೊಂಡ ಹಕ್ಕಿ. ಹಿರಿಯ ಹಕ್ಕಿಗಳು ಹೇಳ್ದಾಗೆ ಅದು ಕೇಳೋದಿಲ್ಲ, ಹೋಗೋದಕ್ಕೆ ಅದು ಒಪ್ಪೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಬರೋದಿಲ್ಲ ಅಂತ ಹೇಳ್ತದೆ. ಪರಿಪರಿಯಾಗಿ ಹಿರಿಯ ಹಕ್ಕಿಗಳು ಎಲ್ಲವನ್ನೂ ವಿವರಿಸಿದ್ರು ಸಹ ಅದು ಮಾತನ್ನ ಕೇಳದೆ ಅಲ್ಲೇ ಉಳ್ಕೊಳ್ತದೆ. ಅನಿವಾರ್ಯ ಅಂತ ಹೇಳಿ ಆ ದೊಡ್ಡ ಹಕ್ಕಿಗಳೆಲ್ಲ ಅಲ್ಲಿಂದ ಹೋಗ್ತವೆ. ದಿನ ಕಳೆದಂತೆ ಏನಾಗ್ತದೆ, ಚಳಿ ಹೆಚ್ಚಾಗ್ತದೆ, ಹಿಮ ಬೀಳಕ್ಕೆ ಶುರುವಾಗ್ತದೆ. ಆ ಹಿಮದ ಚಳಿಯನ್ನ ತಾಳಲಾರದೆ ಹಕ್ಕಿ, ಅಯ್ಯೋ ನಾನು ಅವ್ರ ಜೊತೆಗೆ ಹೋಗಿದ್ರೆ ಒಳ್ಳೇದಿತ್ತು, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸಿ ಈಗ್ಲಾದ್ರೂ ಹೊರಡೋಣ, ನಾನು ಬದುಕಬೇಕು ಅಂತ ಅಂದ್ರೆ ಅಂತ ಹೇಳಿ ಅದು ಅಲ್ಲಿಂದ ಹೊರಡಕ್ಕೆ ಶುರು ಮಾಡುತ್ತೆ. ಆದ್ರೆ ಅದಕ್ಕೆ ದಾರಿ ಗೊತ್ತಿರೋದಿಲ್ಲ, ಯಾವ ಕಡೆ ಹೋಗ್ಬೇಕು, ಏನು ಭೂಪ್ರದೇಶ ಯಾವ ಕಡೆ ಇದೆ ಏನು ಗೊತ್ತಿರೋದಿಲ್ಲ. ಹೊರಡುತ್ತೆ, ಹಾರುತ್ತೆ ಹಾರುತ್ತೆ ಹಾರುತ್ತೆ, ಸಮುದ್ರದ ಮೇಲೆ ಹಾರ್ತಾ ಇರುತ್ತೆ. ಅದಕ್ಕೆ ದಾರಿನೇ ಗೊತ್ತಿರಲ್ಲ, ಆ ಭೂಪ್ರದೇಶ ಯಾವ ಕಡೆ ಇದೆ ಅಂತಾನೆ ಕಾಣಿಸ್ತಿರಲ್ಲ, ಸುಸ್ತಾಗಿ ಹೋಗ್ಬಿಡುತ್ತೆ. ಇನ್ನೇನ್ ನಾನು ಸತ್ತೆ ಅನ್ನೋ ಟೈಮಲ್ಲಿ ದೂರದಲ್ಲಿ ಒಂದು ಕಡೆ ಒಂದು ಭೂಪ್ರದೇಶ ಕಾಣಿಸ್ತದೆ. ಅಪ್ಪ ಬದುಕಿದೆ ಅಂತ ಹೇಳಿ ಆ ಭೂಪ್ರದೇಶದ ಹತ್ರ ಹೋಗಿ ಇನ್ನೇನು ರೆಕ್ಕೆ ಬೀಸೋಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆ ಭೂಪ್ರದೇಶದ ಹತ್ರ ಹೋದ ತಕ್ಷಣ ಬಿದ್ದೋಗ್ಬಿಡ್ತದೆ. ಅದು ಒಂದು ರೈತನ ಮನೆಯ ಹಿತ್ತಲಲ್ಲಿ ಬಿದ್ದೋಗ್ತದೆ. ಆ ರೈತನ ಹೆಂಡತಿ ಬೆಳಗಿನ ಜಾವ ದನಕರುಗಳ ಸಗಣಿಯನ್ನ ಬಾಚಿ ಆ ಸಗಣಿಯನ್ನ ತುಂಬಿ ತಂದು ಹಿತ್ತಲಲ್ಲಿ ಎಸಿತಾಳೆ. ಅದು ಆ ಹಕ್ಕಿಯ ಮೇಲೆ ಎಸ್ದು ಬಿಡ್ತಾಳೆ. ಅವಾಗ ಅಯ್ಯೋ, ನಾನ್ ನೋಡಿದ್ರೆ ಇವಾಗಿನ ಸುಸ್ತಾಗಿ ಒದ್ದಾಡ್ಕೊಂಡು ಈ ಭೂಪ್ರದೇಶದ ಮೇಲೆ ಬಂದು ಬಿದ್ದಿದ್ದೀನಿ, ಇವ್ರು ಯಾರೋ ನನ್ನ ಮೇಲೆ ಸಗಣಿ ಎಸ್ಬಿಟ್ರಲ್ಲ ಅಂತ ಬೇಜಾರಾಗಿ ಹೆಂಗೆಂಗೋ ಒದ್ದಾಡ್ಕೊಂಡು ಸ್ವಲ್ಪ ಮುಂದೆ ಬಂದು ಆ ಕೊಕ್ಕು ಹೊರಗಾಕಿ ಗಾಳಿ ಸಿಗುತ್ತೆ, ಉಸಿರಾಡಕ್ ಶುರು ಮಾಡ್ತದೆ. ಅಪ್ಪ ಅಂತೂ ಬದುಕದೆ ಅಂತ ಹೇಳಿ ಉಸಿರಾಡಕ್ ಶುರು ಮಾಡುತ್ತೆ. ಸಗಣಿಯ ಶಾಖ, ಹೀಟ್ ಅದು ಬೆಚ್ಚಗಾಗಕ್ಕೆ ಶುರುವಾಗುತ್ತೆ. ಖುಷಿಯಾಗೋಗ್ಬಿಡುತ್ತೆ ಅಕ್ಕಿಗೆ. ಆ ಖುಷಿಗೆ ಅದು ಹಾಡೋದಕ್ಕೆ ಶುರು ಮಾಡ್ಬಿಡ್ತದೆ. ತುಂಬಾ ಚೆನ್ನಾಗಿ ಆಡುತ್ತೆ. ಅವಾಗ ಆ ಹಾಡನ್ನ ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದಂತ ಒಂದು ಬೆಕ್ಕು ಕೇಳಿಸ್ಕೊಂಡು ಇಲ್ಲಿ ಯಾರೋ ಆಡ್ತಿದಾರಲ್ಲ ಅಂತ ಹೇಳಿ ಹುಡ್ಕೊಂಡು ಬರುತ್ತೆ. ಅವಾಗ ಸಗಣಿ ಗುಡ್ಡೆಯಲ್ಲಿ ಆ ಹಕ್ಕಿ ಆಡ್ತಿರೋದು ಗೊತ್ತಾಗಿ ಆ ಸಗಣಿ ಗುಡ್ಡೆಯನ್ನ ಕೆದರಿ ಅಲ್ಲಿಂದ ಆ ಹಕ್ಕಿಯನ್ನ ಹೊರ ತೆಗೆದು ಅದು ತಿಂದು ಬಿಡುತ್ತದೆ. ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಹಿರಿಯರು ಹೇಳಿದ ಮಾತನ್ನ ಕೇಳಿದ್ರೆ ಆ ಹಕ್ಕಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದು. ಇನ್ನೊಂದು, ಸಗಣಿ ಹಾಕೋರೆಲ್ಲ ಕೆಟ್ಟವರು ಅಲ್ಲ, ಆ ಸಗಣಿಯಿಂದ ಹೊರಗೆ ತೆಗಿಯೋರೆಲ್ಲ ಒಳ್ಳೆಯವರು ಅಲ್ಲ. ಹಿರಿಯರು ಹೇಳಿದ ಮಾತನ್ನ ಕೇಳಿದ್ರೆ ಆ ಹಕ್ಕಿ ಬದುಕ್ತಿತ್ತು. ಇನ್ನೊಂದು, ನಾವು ಸಗಣಿಯಲ್ಲೇ ಖುಷಿಯಾಗಿದ್ದೀವಿ ಅಂದ್ರೆ ನಾವು ಅಲ್ಲಿ ಅದನ್ನ ತೋರ್ಸ್ಕೊಳಕ್ ಹೋಗ್ಬಾರ್ದು. ನಾವು ಖುಷಿಯಾಗಿದ್ರೆ ಸುಮ್ಮನೆ ಖುಷಿಯಾಗಿದ್ಬಿಡ್ಬೇಕು. ಧನ್ಯವಾದ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.